ಈ ಸಂಘಕ್ಕೆ ಮಾಡಿರ್ತಕ್ಕಂಥ ಆಯರ ಪಟ್ಟಿನ ಓದ್ತಾ ಇದ್ದೀನಿ. ರಂಗಣ್ಣ ಕಬ್ಬೇರ್ 501, ರಂಗಪ್ಪ ಮೊಡೆಲ್ ICB 2,500, ಪೋಣಪ್ಪ ಬಿಸ್ಮಲ್ ತಾಂಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು 500. ಸ್ಮಶಾನದ ಕಡೆಗೆ ಹೋಗುವಂತಾಗಿದೆ. ಎಲ್ಲದಕ್ಕೂ ಕಾರಣ ಈ ಪ್ರೀತಿ. ಹಾಗಾದರೆ ಈ ನನ್ನ ಸ್ಥಿತಿಯನ್ನು ನೋಡಿ ಅವಳಿಗೆ ಕನಿಕರ, ಕಾಳಜಿ, ಪ್ರೀತಿ ಅನ್ನೋದಾಗುತ್ತೆ. ಅಟ್ಲೀಸ್ಟ್ ಒಂದೇ ಒಂದು ಸಮಾಧಾನದ ಮಾತಾದ್ರೂ ಹೇಳ್ಬೇಕು. ಏನು ಹೇಳದೆ ಈ ರೀತಿ ಮೋಸ ಮಾಡಿಬಿಟ್ಟು ಹೋದಲಲ್ಲ ಆ ಜ್ಯೋತಿ. ನಾನು ಭಾವಿಸಿದ್ದೆ ನೀನು ನಿನ್ನೆಯವರೆಗೂ ಮಿನುಗುವ ತಾರೆಯಂತೆ ನಮ್ಮ ಪ್ರೀತಿ ಮಿನುಗುತ್ತಿತ್ತು. ಆದರೆ ಇಂದು ಆ ಮೋಡದಲ್ಲಿ ಚಂದ್ರ ಮರೆಯಾದಾಗ ಕಲಹಾವರಿಸಿದೆಯೋ ಅದರಂತೆ ನನ್ನ ಈ ಜೀವನದಲ್ಲಿ ಪವಿತ್ರವಾದ ಪ್ರೀತಿ ಎಂಬ ಬೆಳಕನ್ನು ಚೆಲ್ಲಿ ಪುನಃ ಅದನ್ನು ಕಸಿದುಕೊಂಡು ಕಸಕ್ಕಿಂತಲೂ ಕೀಳಾಗಿ ಮಾಡಿಬಿಟ್ಟೆಯಲ್ಲೇ ನನ್ನ ನಾನು ಭಾವಿಸಿದ್ದೆ ಅವಳು ನನ್ನ ಪ್ರೀತಿಯ ದೇವತೆ ಎಂದು. ಅವಳು ಯಾರ್ಯಾರ ಜೊತೆಯಲ್ಲಿ ನನ್ನ ಹೊಡೆಯುತ್ತಿದ್ದಾಳೆ. ನಾನು ಭಾವಿಸಿದ್ದೆ ಅವಳು ನನ್ನ ಪ್ರೀತಿಯ ದೇವತೆ ಅಂತ. ಆದರೆ ಅದು ಒಂದು ಕಪಟದಂತ ಕಾಮ ಪಿಶಾಚಿ. ಇಂದಲ್ಲ ನಾಳೆ ಅವಳು ನನ್ನ ಹೆಂಡತಿ ಹಾಗೆ ಆಗುತ್ತಾಳೆ ಎಂದು ನನಗೆ ಅಪಾರವಾದ ನಂಬಿಕೆ ಇತ್ತು. ಆದರೆ ಆ ನನ್ನ ದೃಢವಾದ ನಂಬಿಕೆ ಅಪನಂಬಿಕೆಯಾಗಿ ಹೋಯಿತಲ್ಲ. ನಿನ್ನ
ಅಂದು ಏನಾಗುತ್ತಿತ್ತು, ಇನ್ನು ಏನಾಗುತ್ತಿದೆ? ಇಂದಿಗೆ 18 ದಿನಗಳು ಕಳೆದರೂ ನನ್ನ ಕುಲಪುತ್ರಿ ಮನೆಯಲ್ಲಿ ಇರದೆ ಜೈಲಿನಲ್ಲಿ ಕಂಬೆಣಿಸುತ್ತಾಳೆ. ಮಂತ್ರಿ, ತಪ್ಪು ಮಾಡುತ್ತಿರುವೆ. ಅದು ಈ MLA ದರ್ಜೆಯಲ್ಲಿ ತಪ್ಪು ಮಾಡುತ್ತಿರುವೆ. ಕಾಳಿದಾಸನ ಮಾತಿಗೆ ಕಿವಿಕೊಡದೆ ಹೋಗಲಾದ ಹೇಗ ತಪ್ಪು ಮಾಡಿದನು? ಈ ಬೀಜನ ಸತ್ತ ಸಂದೇಶವನ್ನು ಅರ್ಥಿಸಿಕೊಳ್ಳದೆ ರಾವಣ ಹೇಗೆ ತಪ್ಪು ಮಾಡಿದರು? ಅದರಂತೆ ನೀನು ಸರ್ಕಾರವೇ ನಿನ್ನದು ಎಂದು ನೀನು ಆಡಿದ್ದೆ ಆಟ, ಮಾಡಿದ್ದೆ ಮಾಠ ಎಂದು. ಇಲೇ ಮಂತ್ರಿ, ನಿನ್ನ ರಾಜಕೀಯ ಲಾಭ ಈ MLAಯ ಕೈಯಲ್ಲಿ ಇದೆ ಎಂಬುದು ಮಾತ್ರ ಮರೆಯಬೇಡ. ಯಾರಪ್ಪ ತಪ್ಪು ಮಾಡಿರುವುದು ಹೇಳೋ, ಈಗಲೇ ಹೋಗಿ ಅವರನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಿಬಿಡುವೆ. ಮುಚ್ಚು ಬಾಯಿ ಹೇಳಿ ನನ್ನ ಮಗನೇ, ನಿನ್ನ ತಂಗಿ ಜೈಲಿನಲ್ಲಿ ಹಿಂದಿಗೆ 18 ದಿನಗಳು ಕಳೆದರು. ಬಿಡಿಸಿಕೊಂಡು ಬರುವುದ ಬಗ್ಗೆ ಚಿಂತೆ ಮಾಡದೆ ಮನ ಜಂಬ ಕೊಟ್ಟುಕೊಳ್ಳುವ ನಾಲಾಯಕ ಕೈಗಳಿಗೆ ಬಳೆ ತೊಟ್ಟುಕೊಂಡು ನಿನ್ನ ಸಖೀಗಳ ಮನೆಯಲ್ಲಿ ಮಾಮಾಕಿದ್ದು ಬಿಡಿ. ಆ ಡೇವಿಡ್ ಇದ್ದೇನೆಂದು ನೀವು ಇಷ್ಟು ದಿನ ಮೆರೆತಿರು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. क्या पापा तीन अपना धर्म न वर्म ये ಎಂಬುದಾಗಿದೆ. क्या तुझे कुछ भी मालूम है? ಏನು ಮಾತನಾಡುತ್ತಿರುವೆ? ಸೀನಾ, ನೀನು ಹೇಳುತ್ತಿರುವೆ, ನಿನ್ನ ಮಾತು ನಿಜವೇ? ಇದನ್ನು ನಾನು ನಂಬಲೇ? ನೀವು ಜಂಬ ಕಚ್ಚಿಕೊಳ್ತಿದ್ದಾರಲ್ಲ, ನಮ್ಮಂತ ರಾಜಕೀಯ ರಾಜಕಾರಣಗಳಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲವೆಂದು. ಇದು ಭೂಗತ ಲೋಕ. ಇಂದು ಭೂಗತ ರೌಡಿಗಳಿರುತ್ತೆ. ನಮ್ಮಂತ ರಾಜಕಾರಣಿಗಳ ಆಟ ನಡೆಯುವುದಿಲ್ಲ ಎಂಬ ರಹಸ್ಯವನ್ನು ನೀವು ಕೂಡ ಅರಿತುಕೊಳ್ಳಬೇಕು. ಅಷ್ಟೇ ಡ್ಯಾಡಿ, ನಾವು ರಾಜಕಾರಣಿಗಳು ಮೂರು ಬಿಟ್ಟು ನಿಂತವರು. ನಮಗಾರಾದರೂ ಎದುರು ವಾರಿಸಿದರೆ ಅವರನ್ನು ಮುಗಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಆದರೆ ಎನ್ನುವ ಮಾತೇಕೆ ಧರ್ಮ? ಆದರೆ ನಮ್ಮ ಕುಲವೈರಿಗಳಿಬ್ಬರನ್ನು ಅದಕ್ಕೆ ನಾನಿದ್ದೀನಿ ಬ್ರದರ್. ನಮ್ಮ ಮಾವನ ಮಗಳ ನಿನ್ನೆಲ್ಲ ಮನೆ ದೊಡ್ಡ
ತಪ್ಪ ಹಾಕ ಬ್ಯಾಡ ತಂಗಿಯ ಮ್ಯಾಲ ಹುಡುಗಿ ಮಾಡಿದ ತಪ್ಪ ಹಾಕ ಬ್ಯಾಡ ತಂಗಿಯ ಮ್ಯಾಲ ಓದು ಬಟ್ಟಾಲೋ ನಂಬರ್ ಕೊಟ್ಟಾಲೋ ಓದು ಬಟ್ಟಾಲೋ ನಂಬರ್ ಕೊಟ್ಟಾಲೋ ನಮ್ಮ ಹಸ್ಕುಲ ಹುಡುಗಿ ಕಾಲ ಗುಂದ ದಾರ ಕಟ್ಟ್ಯಾಳು ನಮ್ಮ ಹಸ್ಕುಲ ಹುಡುಗಿ ಕಾಲ ಗುಂದ ದಾರ ಕಟ್ಟ್ಯಾಳು ಮ್ಯಾಗಿನ ಓಣ್ಯಾಗ ದೋಸ್ತ ಮಸ್ತೈತಿ ಮಾಲ ನಡಕ್ವಾಲ್ತ ಹೊಂಟರ ದಂಕ ಒಯ್ತಾ ಹೋಗಲ್ಲ ಅಕ್ಕಿ ಮಾರಿಯ ಮ್ಯಾಲ ಬೀಳತಾವೋ ಭಾರಿ ಡಿಂಪಲ್ಲ ಅಕ್ಕಿ ಮಾರಿ ಮ್ಯಾಲ ಬೀಳತಾವೋ ಭಾರಿ ಡಿಂಪಲ್ಲ ಓದು ಬಟ್ಟಾಲೋ ನಂಬರ್ ಕೊಟ್ಟಾಲೋ ಓದು ಬಟ್ಟಾಲೋ ನಂಬರ್ ಕೊಟ್ಟಾಲೋ ನಮ್ಮ ಕಾಲದ ಹುಡುಗಿ ಹೊಸ ತೀರ್ಥ ನಡೆಸ್ಯಾಳು ನಮ್ಮ ಕಾಲದ ಹುಡುಗಿ ಹೊಸ ತೀರ್ಥ ನಡೆಸ್ಯಾಳು ಲವ್ ಅಂತ ಹುಡುಗಿ ಲಂಗ ಕೊಟ್ಟಾಳು ಕೈಯಾಗ ಬಂದ ಬುಕ್ಕ ಹಿಡಿದ ಕಾಲದ ಕೊಂಟಾಳು ಅಕ್ಕಿ ಪಾಕಿಡ್ದಾಗ ಚೀನಾ ಕಂಪನಿ ಮೊಬೈಲ್ ಇಟ್ಟಾಳು ಅಕ್ಕಿ ಪಾಕಿಡ್ದಾಗ ಚೀನಾ ಕಂಪನಿ ಮೊಬೈಲ್ ಇಟ್ಟಾಳು ಓದು ಬಟ್ಟಾಳು ನಂಬರ್ ಕೊಟ್ಟಾಳು ಓದು ಬಟ್ಟಾಳು ನಂಬರ್ ಕೊಟ್ಟಾಳು ನಮ್ಮ ಕಾಲದ ಹುಡುಗಿ ಕಾಲ ಗೊಂದ ದಾರ ಕಟ್ಟ್ಯಾಳು ನಮ್ಮ ಕಾಲದ ಹುಡುಗಿ ಕಾಲ ಗೊಂದ ದಾರ ಕಟ್ಟ್ಯಾಳು ಜೀನ್ಸ ಪ್ಯಾಂಟ್ ಟೀಶರ್ಟ್ದಾಗ ಮಸ್ತ ಕಾಣ್ತಾಳು ಯಾಕೋ ಏನೋ ಗೊತ್ತಿಲ್ಲ ನಂಗ ಬುಕ್ಕ ಕಟ್ಟ್ಯಾಳು ನಮ್ಮ ಮಾಲಿನ ಪೂರ ಬಸ್ ಸ್ಟ್ಯಾಂಡ್ದಾಗ ಮಾಮ ಅಂದಾಳು ನಮ್ಮ ಮಾಲಿನ ಪೂರ ಬಸ್ ಸ್ಟ್ಯಾಂಡ್ದಾಗ ಮಾಮ ತಂಗಿಯ ಮದುವೆ ನಾಗೇಶ್ವರಲ್ಲಿದೆ.
ಈ ರಾಜ್ಯದಲ್ಲಿ ಚಾಳುಕ್ಯನೆಂದು ನಿಗುರಾಡುವ ಈ ಎಮ್ಮೆಲೆಯ ನೀಲಕಂಠ ಗೌಡನ ಮುಂದೆ ಅಜಾತ ಶತ್ರು ನಾಶವಾಗಲೇಬೇಕು. ನನ್ನ ಒಡಹುಟ್ಟಿದ ತಂಗಿಯಾದ ಸರೋಜಳನ್ನು ಹಾಗೂ ಪೃಥ್ವಿಯ ತಾಯಿಯಾದ ಸೀತರನ್ನು ಅವರವರ ತಂದೆ ತಾಯಿಗಳನ್ನು ಯಮಲೋಕಕ್ಕೆ ಕಳಿಸಿದ್ದಾಯಿತು. ಒಟ್ಟಿನಲ್ಲಿ ಹೇಳಬೇಕಾದರೆ ನನ್ನ ಸೋದರ ಹಳಿಯಂದರನ್ನು ಯಮಲೋಕಕ್ಕೆ ಕಳಿಸುವುದೇ ಈ ಗೌಡರ ಗುರಿ. ಶಭಾಷ್ ನೀಲಕಂಠ, ಶಭಾಷ್. ಈ ನಿನ್ನ ಏಸಿಗೆ ತಿನ್ನುವ ಬುದ್ಧಿವಂತಿಕೆ ಮೆಚ್ಚಲೇಬೇಕು. ನೀಲಕಂಠ, ಭಿಕಾರಿಯಾಗಿದ್ದ ನೀನು ದೊಡ್ಡ ಶಿಕಾರಿಯಂತೆ ನೇರಾಡ್ತಿರುವೆಯಲ್ಲ, ಅದು ಈ ಸತ್ಯನ ಮನೆತನದ ಎದುರು. ಬೇಡ ನೀಲಕಂಠ, ಬೇಡ. ಅನ್ಯಾಯವಾಗಿ ಸುಟ್ಟು ಹೋಗ್ತೀಯ. ಅಂದಿನಿಂದ ಇಂದಿನವರೆಗೂ ನಮ್ಮ ಮನೆಯವರ ಒಬ್ಬೊಬ್ಬರನ್ನು ಬಳಿ ತೆಗೆದುಕೊಂಡಿರಿ. ಅಷ್ಟೇ ಅಲ್ಲದೆ ನೀವು ಮಾಡಿದ ಕೆಟ್ಟ ಕಾರ್ಯಗಳೆಲ್ಲ ಈ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ನಾಳೆ ನನ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತದೆ. ಆಗ ನಿಮ್ಮ ಕೈಗೆ ಕೋಳೆ ಬೀಳುವುದು ಗ್ಯಾರಂಟಿ. ನೀನು ನಿಜವಾಗಿಯೂ ನಿನ್ನ ತಂದೆಗೆ ಹುಟ್ಟಿದವನೇ ಆಗಿದ್ದರೆ ಈ ನನ್ನ ಭದ್ರಕೋಟೆಯಿಂದ ತಪ್ಪಿಸಿಕೊಳ್ಳ ನೋಡೋಣ. ಸತ್ಯ, ಪ್ಲೀಸ್ ಕೇಳು. ನಿನಗೆ ಏನು ಬೇಕಾದ್ರೆ ಕೇಳು. ಆದರೆ ನಿನ್ನ ಕೈಯಲ್ಲಿರುವ ಕ್ಯಾಮರಾ ಕೊಟ್ಟು ಬಿಡು. ಕೊಡು ಸತ್ಯ, ಪ್ಲೀಸ್ ಕೊಡು. ಭಯವಾಗುತ್ತದೆಯಲ್ಲ ನೀಲಕಂಠ? ಈಗಲಾದರೂ ಗೊತ್ತಾಯ್ತೇನಲೇ ಈ ಸತ್ಯ ಬೂದಿ ಮುಚ್ಚಿದ ಕೆಂಡ ಎಂದು. ಈ ಬೂದಿಯನ್ನು ಹಿಂದೆಲ್ಲ ನಾಳೆ ಮುಟ್ಟಲು ಬಂದರೆ ನಿನ್ನ ಮೈ ಸುಟ್ಟುಕೊಳ್ಳಲೇಬೇಕು. ನೀಲಕಂಠ, ಈ ರಾಜಕಾರಣಿ ಎನ್ನುವುದು ಮಾಮೂಲಿ ಎಂದು ತಿಳಿದುಕೊಂಡಿರಲ್ಲ. ಎಷ್ಟು ವರ್ಷಗಳಿಂದ ಕಟ್ಟಿದ ನಿನ್ನ ಈ ಕರ್ಮಕಾಂಡವನ್ನು ನನ್ನ ಯುದ್ಧ ಕಾಂಡದಿಂದ ಅಂತ್ಯವಾಗಲೇಬೇಕು. ನೆನಪಿರಲಿ. ಸತ್ಯ, ಸತ್ಯ, ಸತ್ಯ. ದಯವಿಟ್ಟು ಆ ಕ್ಯಾಮರಾ ಕೊಟ್ಟು ನನ್ನ ಘನತ ಗೌರವ ಉಳಿಸು. ಸತ್ಯ, ನನ್ನ ಪೊಲೀಸ್ ಸ್ಟೇಷನ್ಗೆ ತಳ್ಳಿ ನನ್ನ ಶಾಸಕ ತಾರ ಕಸಿದುಕೊಳ್ಳಬೇಡ. ನೀನು ಒಬ್ಬ ಗಂಡಸೇನು? ನೀನು ಕಟ್ಟಿದ ಬಂಗಲೆಯಾಗಲಿ, ನಿನ್ನ ಈ ಬದ್ಮಾಸ್ ರಾಜಕಾರಣಿಯ ಕುರ್ಚಿಯಾಗಲಿ, ನೀನು ಸತ್ತು ಸ್ಮಶಾನ ಸೇರಿದ ಬಳಿಕ ಇವೆಲ್ಲವೂ ನೀನು ಹೊತ್ತುಕೊಂಡರೂ ಹೋಗಲು ಸಾಧ್ಯವೇನೋ? ಹೀಗಿರುವಾಗ ಶಾಸಕ ಸ್ಥಾನವನ್ನು ಕಸಿದುಕೊಳ್ಳಬೇಡ ಎನ್ನುವೇ ಅಲ್ಲ. ಏ ಸತ್ಯ, ನಿನ್ನ ದೊಡ್ಡ ವೇದಾಂತ ನನಗೆ ಬೇಡ. ಒಳ್ಳೆಯ ಮಾತಿನಿಂದ ನಿನ್ನ ಕೈಯಲ್ಲಿರುವ ಕ್ಯಾಮರನ್ನು ಕೊಟ್ಟು ಬಂದ ದಾರಿಯನ್ನು ಸುಮ್ಮನೆ ಹಿಡಿದುಕೊಂಡು ನಡಿ. ಇಲ್ಲವಾದರೂ ತುಂಬ ದಿನಗಳಿಂದ ರಕ್ತದ ರುಚಿ ನೋಡದ ನನ್ನ ಪಿತ್ತು ನನ್ನ ಗೊಂಡು ಇಂದು ರಕ್ತದ ತೂಗುಳಿಯಲ್ಲಿ ಕಾಣಬೇಕಾಗುತ್ತದೆ. ನನ್ನ ಮಗನೇ, ಎಷ್ಟೊಂದು ನಿಗುರಾಡುತ್ತಿರುವೆಯಲ್ಲ. ನಿನ್ನಂತ ಇದೇ ರೀತಿ ಪಿಸ್ತೂಲ್
ತೋರಿಸಿದ ಅದೆಷ್ಟೋ ಗಾಂಡಿಗಳು ಜೈಲಿನಲ್ಲಿ ಕಂಬಿ ಅನಿಸುತ್ತಿದ್ದಾರೆ. ಹೀಗಿರುವಾಗ ನೀನು ನನ್ನ ರಕ್ತದೋಕಳಿಯಾಗಿರುವೆಯಾ? ನಿನ್ನಲ್ಲಿ ಗಂಡಸ್ತನವೇ ಇದ್ದರೆ ಬಾರೋ ಬಾರೋ ಸಾಯಿಸಿ ನೋಡೋಣ. ನಿಮ್ಮನ್ನು ಕಂಡಿದ್ದರೆ ಬಾರೋ. ಏನೋ ಸತ್ತ ಹತ್ತಿರ ಬರಬೇಡ, ಅನ್ಯಾಯವಾಗಿ ಸುಟ್ಟು ಹೋಗುವೆ. ಸತ್ಯ ಘಾತ ಮಾಡಿದೆ, ಅನ್ಯಾಯವಾಗಿ ಘಾತ ಮಾಡಿದೆ. ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ. ನಿನ್ನ ಜೀವವನ್ನು ಯಮಲೋಕಕ್ಕೆ ಗಳಿಸದೆ ಈ ಗೌಡ ಬಿಡಲಾರೆ. ನಾನು ಯಾರು? ನೆಂಬಿದವರಿಗೆ ನೀಲಕಂಠ, ನಿಗಿರಾಡಿದವರಿಗೆ ವಿಷಕಂಠ. ಈ ತಿರುಗೋಪಿಗಳಿಗೆ ಏನು ಗೊತ್ತು ನನ್ನಂತ ಕ್ರಿಮಿನಲ್ ರಾಜಕಾರಣಿ ಎನ್ನುವುದು? ನನ್ನ ಚರಿತ್ರವನ್ನೇ ಬರೆದು ಕಳಿಸಿರುವ ಆ ಬ್ರಹ್ಮನಿಗೂ ಸಹ ತಿಳಿದಿಲ್ಲ ನನ್ನ ಕಾರ್ಯ ವೈಖರ್ಯ. ಸತ್ಯ, ನೀನು ಎಲ್ಲೇ ಇರು, ನಿನ್ನನ್ನು ಬಿಡುವುದಿಲ್ಲ. ಸ್ವಂತ ಒಡವು ನನ್ನ ಮುದ್ದಿನ ನಂಗೆ ಇಷ್ಟೊತ್ತಾದ್ರೂ ಬರಲಾರ್ದ ನನಗಿಷ್ಟ ಯಾಕೆ ಕ್ರಾಸ್ ಕೊಡಕತ್ತಾಳ ಇರ್ತೀನಿ. ಇರ್ಲಿ, ಇವತ್ತು ಬರೀ 5-6 ತಾಸಲ್ಲ, ಇವತ್ತು 5-10 ನಿಮಿಷ ಅಲ್ಲ, 5-6 ತಾಸು ತಡವಾದ್ರೂ ಪರವಾಗಿಲ್ಲ. ಇದೇ ಜಾಗದೊಳಗಿದ್ದು ಅವಳಿಂದಲೇ ನನ್ನ ಗಲ್ಲ ಮುಟ್ಟಿಸ್ಕೊಳ್ತೀನಿ. ಎಂತ ಗಾತ ಆಯ್ತಲ್ರಿ ಅಪ್ಪ. ಇವತ್ತು ಮುಂಜಾನೆಯಿಂದ ನಮ್ಮ ನಾಲಿಗೆ ಜರ 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 ಅಂತ ಜಗ್ಗ ಕಟ್ಟೈತಿ. ಹಿಂಗಿರೋ ಹೊತ್ನ್ಯಾಗ ಈ ನನ್ನ ಪರಮವ್ರು ಈ ಕಡೆನೆ ಬರಕತ್ತಿದ್ದಾನೆ. ಬರ್ಲಿ ಬರ್ಲಿ, ಅದಕ್ಕ ಒಂದು ಗುಟ್ಟಿಗೆ ಇನ್ಶೂರೆನ್ಸ್ ಬಾಯಿ ಹಾಕಲಾರ್ದ ಬಂದೀನಿ. ಯಾಕಂದ್ರ ನಮ್ಮ ಆಕಿ ನನಗೊಂದು ಗುಟ್ಟು ಯಾಕೆ ನಂದಿದ್ಲು. ಅದಕ್ಕ ಹಿಂಗಿರೋ ಹೊತ್ನ್ಯಾಗ ಈ ನನ್ನ ಪರಮವ್ರು ಈ ಕಡೆನೆ ಬರಕತ್ತಿದ್ದಾನೆ. ಬರ್ಲಿ ಬರ್ಲಿ, ಇಂಥವ್ರಿಂದ ಡಿಸ್ಟರ್ಬ್ ಆಗಬಾರ್ದಂತ ಗೊತ್ತಿದ್ರು ಅಟ್ಲೀಸ್ಟ್ ಅನುಕೂಲಕ್ಕೊಬ್ಬ ಗಂಡ ಅನ್ನುವಂಗ ಬಟ್ಟೆ ಸರ ಏನಾದ್ರೂ ಹಾಕೊಂಡ್ ಬರ್ತಿದ್ದೆ ನೋಡ್ರಿ. ಅಲ್ಲ, ಇವನು ಈ ಕಡೆ ಬಂದಲ್ಲಪ್ಪ, ಇವನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳಲೇಬೇಕು. ಅಯ್ಯೋ ಅಯ್ಯಯ್ಯೋ, ಎಲ್ಲಿದೆಯೋ ನನ್ನ ದಿಲಕಿ ರಾಣಿ, ನಿನಗಾಗಿ ಹೇಳಲು ಕಾಯ್ತಿರೋ ಪ್ರೀತಿ ವಾಣಿ. ಅಲ್ರಿ, ಇದೇ ಜಾಗದೊಳಗೆ ಬಾ, ನಿನ್ಗೊಂದು ಸುದ್ದಿ ಐತಂತ ಹೇಳಿ ಇನ್ನೂ ಇಷ್ಟೊತ್ತರಾದ್ರೂ ಬರ್ಲಿಲ್ಲ ಅಂತೀನಿ. ಬರ್ಲಿ ಬರ್ಲಿ, ನೋಡ್ತೀನಿ, ವಿಚಾರ ಮಾಡೋಣ. ಮನಸ್ಸಿಗೆ ತಳಮ ಮರಿಯಂಗ ಮರಿಯಲು ಗೆಳೆಯ ಮರಿಯಲಂಗ ಗೆಳೆಯ ಮರಿಯಲಂಗ ಗೆಳೆಯ ಬದು ಚಂದರಂಗ ಬದುಕಲು ಗೆಳೆಯ ಬದುಕಲಂಗ ಗೆಳೆಯ ಬದುಕಲಂಗ ಗೆಳೆಯ ಕೊಂತ ಬರೆಯಕ್ಕೆ ನೆನಪಾಗ ಕೈತೆ ಎಲ್ಲಿ ನೋಡಿದರೆ ಸುರೇಖ ಬಾಣ ಕೈತೆ ಹೊಟ್ಟೆ ಸುಗಲ್ಲಂತೆ ಅಂಗಾತ ಕೈತೆ ಮುದ್ದೆ ಹಚ್ಚಿದಾಗ ಬರುತ್ತೆ ಪೂಜ ಕೈತೆ ಅಕ್ಕಿ ಮರತಿರ ಬೇಕೆಂದು ಗೆಳೆಯ ಮರಿತಾರೆ ಗೆಳೆಯ ಮರಿತಾರೆ ಮಗೆಯ ಅಕ್ಕಿ ಮರವೆ ಸಿಕ್ಕಾರೆ ಮಗೆಯ ಸಿಕ್ಕಾರೆ ಗೆಳೆಯ ಸಿಕ್ಕಾರೆ ಮಗೆಯ.
ಕಾಣತಿ ಹುಡುಗ ಮಸ್ತ್ ಕಾಣತಿ ಗುಂಪು ಕಟ್ಟಿಯಾಗ ನೀನು ಬಾರಿ ಕಾಣತಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಕೈಯಾಗ ನಿಂತ ನೀನು ಬಾರಿ ಕಾಣತಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಕೈಯಾಗ ನಿಂತ ನೀನು ಬಾರಿ ಕಾಣತಿ. ಏನಪ್ಪ ಮಾವ ಇದೇನಿದೆಯಲ್ಲ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂತ ಮಾಡಿದ್ದೆ. ಏನು ಹೋಗ್ಲಿ ಬಿಡು, ನಿಂಗೆ ನಿನ್ಗೋಸ್ಕರ ಎಷ್ಟೋ ತ್ರಾಸ ತಗೊಂಡು ಇಷ್ಟೊತ್ತು ಕಾಯ್ಕೊಂಡು ಗೊತ್ತಾನ. ಅದೆಲ್ಲ ಹೋಗ್ಲಿ ಬಿಡು, ನಿಂಗೆ ನೀ ಬಂದ ಕೂಡಲೇ ಮಾವ ಅಂದಲ್ಲ, ಆ ಬ್ಯಾಸರನ್ನು ಬಹಳ ದೂರ ಹೋಯ್ತು ನೋಡ ನಿಂಗೆ. ಆದ್ರೆ ಮಾವ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂತ ಮಾಡಿದ್ದೆ. ಯಾವುದು ನಿಂಗೆ ಅದು ಮುಖ್ಯವಾದ ವಿಷಯ? ಅದ ಮಾವ ಯಾವುದು ನಿಂಗೆ? ಯು 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 ಅಲ್ಲ ನನ್ಕಿನ ಎಷ್ಟು ಚೆನ್ನಾಗಾಗತ್ತೀಯ ಮಾವ ನೀ ಹಂಗಂದ್ರ ಯಾಕೆ ಹವರಾಕತ್ತೀವ ಮರೇ ನಿಂಗೆ ನಿನಗಾಗಿ ನಿನಗೋಸ್ಕರ ನಿನ್ನ ಮಾವು ಇರುವಾಗ ನೀನು ಏನು ಕೇಳ್ತೀವಿ ಕೇಳ. ಆ ಸೂರ್ಯನನ್ನು ತಂದು ನಿನ್ನ ಹಣಿಗೆ ಅಂಟಿಸಲಿ, ಇಲ್ಲ ಚಂದ್ರನನ್ನು ತಂದು ನಿನ್ನ ತಲೆಗೆ ಇಡಲಿ, ಇಲ್ಲ ನಾ 3 ಬೋರಂಗಳು ಕಟ್ಟು ನಿನ್ನ ಸರಿ ನಿನ್ನ ಹೆಸರಿಗೆ ಬರೆದು ಕೊಡಲಿ. ಹಿಂದಲ್ಲೇ ನಾಳೆ ನೀನೇ ನನ್ನ ಹೊಡೆಸಿ ಆಗೋಳಿದ್ದೆ ಅಂದ್ರೆ ನನ್ನ ಮನೆ ಜೊತೆ ಹಚ್ಚೋಳು ನೀನೇ ತಾನೆ. ಹ್ಞೂ ನಮ್ಮ ಮಾವ ಹ್ಞೂ ಏನು ಮಾಡ್ಲಿ, ನಮ್ಮ ಅವು ನಮ್ಮಗ ಲಕ್ಕ ಹೊಡೆದೈತಿ. ಆಕಿಗೆ 10,000 ರೂಪಾಯಿದಾಗ ದವಾಖಾನೆ ತಗೋಬೇಕು. ನಾನು ಅಂತಕ್ಕೆ 1 ರೂಪಾಯಿ ಇಲ್ಲ, ನಾ ಬಡಿವೇದೀನಿ ಮಾವ, ನಾ ಬಡಿವೇದೀನಿ. ನಿಮ್ಮ ಅವ್ವ ಅಂದ್ರ ನಮ್ಮವ್ವ ಅಂದ್ರ ನಿಮ್ಮ ಅತ್ತಿಕ್ಕಿ ನಿಮ್ಮ ಅತ್ತಿ. ಓಹೋ ನಿಮ್ಮ ಅವ್ವ ನಮ್ಮ ಅತ್ತೆ ಅಂದ್ರೆ ನಿಮ್ಮ ಅವ್ವ, ನಿಮ್ಮ ಅಜ್ಜ ಅಂದ್ರೆ ಅವ್ರ ಅವ್ವ, ಅಂದ್ರೆ ಒಂದಕ್ಕೊಂದು ಬಿಡಿಸೋದ ಸಂಬಂಧ ಅನ್ನಂಗೆ ಕಾಣ್ತೈತೆ. ಅದ್ರಾಗ ಏನೈತೆ ನಿಂಗೆ ತಗ ಆಗಲ್ಲ ಒಳಗೆ 200 ರೂಪಾಯಿ ಕೊಡ್ಬೇಕಂದ್ವಲ್ಲ. ಅಲ್ಲ ಮಾವ ಕೀಲರ್ ಗಾಡಿ ನೀ ಹತ್ತಿ ಅಂದ್ಮೇಲೆ ಇವತ್ತು ನನ್ನ ಮನಸ್ಸು ನಿನಗೋ ಮಾವ, ನನ್ನ ಮನಸ್ಸು ನಿನಗ. ನೀ ಕೊಡ್ತೀನಂದ್ರೆ ಬ್ಯಾಡ ಅಂತೀನ ನನಗೆ ಚಿನ್ನ. ಯಾರು ಬೇಡ ಯಾರು ಬೇಡ ನೋಡಿ ಮಾವ, ನಾ ಹೋಗಿ ಪಟಕ್ನ ಹೋಗಿ ಬಂದಿಲ್ಲ. ಬೇಡ ಬೇಡ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಮನಸ್ಸು ಹಗುರು ಮಾಡಿ ಹೋಗ್ಬೇಡ. ಎಲ್ಲಿ ದೋಸ್ತ ನಮಗ್ ಮೊದ್ಲಕ್ಕಿಂತ ಹುರುಪಣೆಗಳವಲ್ಲ. ಇರ್ಲಿ ಇರ್ಲಿ ಆಯ್ಗ ಹಿಡ್ಕೊ ಅನ್ಕೊಂಬಿಟ್ಟ, ಆಮೇಲೆ ಕೊಡು. ಇದು ಹಿಡ್ಕೊ ಆಮೇಲೆ ಗಿಲಿ ಗಿಲಿ ಪೋರಿ ಧರ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನನ್ನ ರಾಣಿಯಾಗುವ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಹಾಟಿನಾಗ ನೀ
ಕಂಬ ನೀಯೇ ಬೆಳಕರ್ತ ಬೆವ್ರು ಬೆಳೆಸ್ಲಿಲ್ಲಪ್ಪ ದೋಸ್ತ. ಯಾಕೆ ಬಿಡ್ತೀನಿ ಏನದು 1 ಲೀಟರ್ ಹುರುಪು 1 ಲೀಟರ್ ಬರಲಿಲ್ಲಪ್ಪ. ನಿದ್ದೆ ಬಂದಿಲ್ಲ ಅಂತ ಹೇಳಕ್ಕೆ ಬಂದಾಗಿನ ಸುಟ್ಟು ನನಗೆ ಮೂಡು ಬಂದಿಲ್ಲ. ನಿನಗೆಲ್ಲಿ ಹುರುಪು ಬರಬೇಕು? ಹುರುಪ್ನಾಗಿದೆ ನಿನಗೆ ಮೂಡು ಬಂದ ಇಲ್ಲ ದೋಸ್ತ. ಏನು ಬರಲೇ? ಸಿಗಬೇಕಾದ ಇಲಿಗಳು ಎಂದು ಕೊಬ್ಬಿನಿಂದ ಮೆರೆಯುವ ಇಲಿಗಳು ಎಂದು ನಮ್ಮ ಕೈಯಲ್ಲಿ ಸಿಕ್ಕಿವೆ. ಇವುಗಳನ್ನು ತುಂಡು ತುಂಡಾಗಿ ಕತ್ತರಿಸಲು ಇದೇ ಸರಿಯಾದ ಸಮಯ. ವೆರಿ ಗುಡ್ ಬ್ರದರ್. ಈ ಪುಣ್ಯಗಳಿಗೆ ನಮ್ಮ ಅವತಾರಗಳು ಅರ್ಪಣೆಗಳು ಇನ್ನೂ ತಿಳಿದಿಲ್ಲ. ತಿಳಿಸಲೇಬೇಕು. ಕಚ್ಚಿ ನಾಯಿಗಳೇ, ನೀವಿಬ್ಬರು ನಿಜವಾಗಲು ನಿಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿದ್ರಿ. ನಿಮ್ಮಲ್ಲಿ ನಿಜವಾದ ಗಂಡಸ್ಥನದ ಪೌರುಷ ಹೊಂದಿದ ವೀರ ಪುರುಷರೇ ಆಗಿದ್ರಿ. ನಾಳೆ ಇದನ್ನು ಇದೇ ಜಾಗಕ್ಕೆ ಬಂದು ಗಂಡದೆಯ ಗುಂಡಿಗೆ ನಿನಗಿದ್ದರೆ ಅಡ್ಡ ಗೆರೆ ಎಳೆದು ಗೊತ್ತು ಮಾಡಿರಿ. ಆಗ ಗೊತ್ತಾಗುತ್ತದೆ ಗಂಡುಗಳು ಯಾರು ಅಥವಾ ಗಾಂಡುಗಳು ಯಾರು. ಗಂಡುಗಳೇ ಮಾತೆ ನಿಮ್ಮನ್ನು ಸರ್ವನಾಶ ಮಾಡುವುದೇ ನಮ್ಮ ಗುರಿ. ಸರ್ವನಾಶ ಧರ್ಮ ಈ ಭಾರತಾಂಬೆಯ ಮನೆಯಲ್ಲಿ ಹುಟ್ಟಿದ ಈ ಕನ್ನಡಾಂಬೆಗಾಗಿ ನ್ಯಾಯ ನೀತಿ ಧರ್ಮಕ್ಕಾಗಿಯೇ ಈ ಪ್ರಾಣವನ್ನು ಮುಡಿಪಾಗಿಟ್ಟಿರುವ ಈ ಕನ್ನಡದ ಕೇಸರಿಗಳಿಗೆ ಈ ಕೇವಲ ಹಿರಿಗಳ ಬೆದರಿಕೆಯೇ ಅದು ಸಾಧ್ಯವಿಲ್ಲ. ಬರೀ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂದು ಹೊಟ ಸಾಧಿಸಿದ ನಿಮ್ಮಂತ ಪುಣ್ಯಗಳಿಗೆ ಚಟ್ಟ ಕಟ್ಟಿದ ನಾವು. ನೀವೇನಿದ್ದರು ಸಂದರು. ಗುಂಡಗಳು ಯಾರು, ಪುಂಡರು ಯಾರು, ಪ್ರಚಂಡರು ಯಾರು ನಾಳೆ ದಿನ ಗೊತ್ತಾಗುತ್ತದೆ. ನಿಮ್ಮಂತ ದುರಂಕಾರದಿಂದ ಕೊಬ್ಬಿದ ಪುಣ್ಯಗಳಿಗೆ ಸಾವು ನೀಡುವ ಯಮಧರ್ಮ ಈ ಪೃಥ್ವಿ ಮರೆಯದಿರು. ಸತ್ಯ ನಡೆ ಹೋಗೋಣ.
ಸತ್ಯ ಸಾಧ್ಯವಿಲ್ಲ. ಲೇ ಪೊಲೀಸ್ ಹುಲಿ, ನಿನ್ನ ಕಾಪಿಯಾಟ ಈ ಕಾದಿಯ ಮುಂದೆ ನಡೆಯುವುದಿಲ್ಲ. ಕಾನೂನು ಎಂಬ ಕತ್ತಲ ಕೋಣೆಯಲ್ಲಿ ಬಿದ್ದು ನಿಲನಿಲನೆ ಒಟ್ಟಾಡಬೇಕು. ಸತ್ಯದ ಸಹವಾಸ ಬೇಡಪ್ಪ ಎಂದು ಹೆಂಗಸರ ಸರಗಂಚಿನಲ್ಲಿ ಅರಿತುಕೊಂಡು ಕುಳಿತುಕೊಳ್ಳಬೇಕು. ಇದೇ ಈ ಧರ್ಮನ ಮರ್ಮ. ಅಣ್ಣ ಅದಿರಲಿ, ಸಮಯ ಬಂದಾಗ ಸಾಧಿಸಿ ತೋರಿಸೋಣ. ಮೊದಲ ಶಿಕಾರಿಗಳು ಈ ಬಿಕಾರಿಗಳಿಗೆ ಕೊಟ್ಟಿರುವ ಅಡ್ಡದಲ್ಲಿ ಅಡ್ಡಡ್ಡ ಉದ್ದುದ್ದ ಕತ್ತರಿಸಿ ಬಿಸಾಕಿದರಾಯ್ತು. ನಡೆಯಣ್ಣ, ಹೋಗೋಣ. क्या लड़की, ಏ ಭಯ್ಯ, ಏನಿವಳ ಮೈಮಾಟ. ಇವಳು ನಡೆಯುತ್ತಿದ್ದರೆ ಇವಳ ಸೊಂಟದ ಮೇಲಿರುವ ಗಂಟನ್ನು ಬಿಚ್ಚಿ ಕಾಮದಾಹ ನೀಗಿಸಿಕೊಳ್ಳಲು ಆತರಿಯುತ್ತಿದ್ದಾನೆ ನನ್ನೊಳಗಿನ ಕಾಮರಾಜ. मुझे छोड़ दो भैया, मुझे छोड़ दो भैया. ಏನಿವಳ ನಯ ವಿನಯ, ಏನಿವಳ ಆಚಾರ ವಿಚಾರ. ನಿನ್ನ ಸಮಾಚಾರ ಕೇಳಲು ನಾವು ಸಾಧುಚಾರಿಗಳಲ್ಲ. ನಿನ್ನಂತ ಬಣ್ಣದ ಹೆಣ್ಣಿನ ಸೌಂದರ್ಯವನ್ನು ಕದಿವ ಚಿತ್ತಚಾರರು. ಈ ಧರ್ಮನ ಮರ್ಮ ಏನೆಂಬುದು ನಾನು ಮೊದಲು ತೋರಿಸಲೇ. तुम्हारे घर में बहन है क्या? ಇಷ್ಟೊಂದು ಸುಂದರವಾಗಿರುವ ಇವಳನ್ನು ನಾವಿಬ್ಬರು ಒಟ್ಟಿಗೆ ಅನುಭವಿಸಬೇಕು. ಈ ನೀಚ ಅಮಾಯಕರು ಇಲ್ಲಿ ಎಷ್ಟು ಜನರ ಪಾಲನ್ನು ಹಾಳು ಮಾಡುತ್ತಾರೋ ನನಗೆ ತಿಳಿಯುತ್ತಿಲ್ಲ. ಆದಷ್ಟು ಬೇಗ ಈ ವಿಷಯವನ್ನು ಪೃಥ್ವಿ ಮತ್ತು ಸತ್ಯಗೆ ತಿಳಿಸಬೇಕು. ಇಂಥ ನಾಯಿಗಳು ಬೀದಿಯಂತೆ ಸಾಯಿಸಬೇಕು. ಅಣ್ಣ ನೋಡ್ಲಿಯೇನಣ್ಣೋ, ಮುದುಗುವ ವಯಸ್ಸಾದ್ರೂ ಸಾವಿನ ಸಮಯದಲ್ಲಿಯೂ ಕೂಡ ಅವನ ನೋಟ. ಅಣ್ಣ, ನಮ್ಮ ತಂದೆ ತಾಯಿಯನ್ನು ಕೊಂದ ಈ ದುಷ್ಟ ಕ್ರೂರ ಮುಖಗಳನ್ನು ಸಾಗಿ ಬೇಟೆಯಾಗೋಣ. ಅಣ್ಣ, ಇಂದು ಆ ವೃಕ್ಷಗಳನ್ನು ಸಾಯಿಸದೆ ಬಿಡಬಾರದು ಅಣ್ಣ. ಹೌದು ಸತ್ಯ, ಭಾರತ ದೇಶದ ಪವಿತ್ರವಾದ ಚೌಕಟ್ಟಿನ ಕಾನೂನಿನ ಕರ್ತವ್ಯ ಇಂಥ ಕಜ್ಜಿ ನಾಯಿಗಳು ಏನೆಂಬುದು ಇವತ್ತು ತೋರಿಸಲೇಬೇಕು. ನೀಲಕಂಠ, ನಿನ್ನ ಜೀವಿತಾವಧಿವರೆಗೆ ಮಗನೇ ಮತ್ತೊಂದು ಜನ್ಮ ಎತ್ತಿ ಬಂದರೂ ಕೂಡ ನಾನು ಹೇಳುವ ಮಾತು ನೆನಪಿನಲ್ಲಿಗೆ ತರ್ಮ.
रांद किसका औरत नहीं, मटका किसका दौलत नहीं। रांद किसका औरत नहीं, मटका किसका दौलत नहीं। पुलिस किसका दोस्त नहीं, ये पृथ्वी किसका गुलाम नहीं। ಎನ್ಕೌಂಟರ್ ಮಾಡಿಬಿಡು ಬಚ್ಚಗಳನ್ನು. ಇಂದು ನಮ್ಮ ಎತ್ತವರ ಆತ್ಮಕ್ಕೆ ಶಾಂತಿ ದೊರೆಯಿತಲ್ಲ, ಆದರೆ ನಮ್ಮ ಕುಲವೈರಿ ಇನ್ನೊಂದು ಕೂಸು ಬದುಕಲಿದೆ ಅಣ್ಣ. ಆ ದುಬೈಸೀನನ ದುರ್ಮರಣ್ಣ ಪಾಪದ ಮೂಟೆ ಮೆಚ್ಚಿಕೊಂಡಿರುವ ಮಹಾಪೇಟೆ ಪುನಃ ಅವನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡಿದ್ರು ಸಹ ಅವನ ತಾಯಿ ಗರ್ಭವನ್ನೇ ಬಗೆದು ಹೊರಗೆಳೆದು ಇಂಚಿಂಚಾಗಿ ಕತ್ತರಿಸೋಣ. ಸತ್ಯ, ನಡೆ ಹೋಗೋಣ. ಹುಟ್ಟಿನಿಂದಲೂ ಮಾನವನು ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವನು. ಆದರೂ ಕೂಡ ಸತ್ಯಕ್ಕೆ ಗೆಲ್ಲುವನ್ನುವಂತೆ ಆ ದುಬೈಸಿನನು ಕೂಡ CID ಶಂಕರನ ಕೈಯಲ್ಲಿ ಸೆರೆ ಸಿಕ್ಕಿ ಬಿದ್ದಿದ್ದಾನೆ. ಆದ ಕಾರಣ ನಮ್ಮ ಪಾಪ ಇಂದಿಗೆ ಕಳೆದು ಹೋದಂತೆ ಸುಖದ ದಿನಗಳು ಸುಗಮವಾಗಿ ಸಾಗಲಿ ಎನ್ನುವಂತ ಒಂದು ಸಂತೋಷದ ದಿನಮಯದಿಂದ ನಾವಿಬ್ಬರು ಈ ಅಕ್ಕ ತಂಗಿಯರನ್ನು ಕೈ ಹಿಡಿದು ಸತಿಯಂತೆ ಸ್ವೀಕರಿಸಿಕೊಳ್ಳೋಣ. ಸತ್ಯ, ಜ್ಯೋತಿ ಆರಂಭ ಶ್ರೀಗಂಧದ ಕೊಂಬೆ. ಮುಂದಕ್ಕೆ ಬಂದು ಹೇಳ್ರಿ. ನಾನು ಮಾಡಿದ ಕೆಟ್ಟ ಕಾರ್ಯಗಳಿಗೆ ನೀವು ಈ ಶಿಕ್ಷೆ ವಿಧಿಸಿದ್ದಕ್ಕೆ ಸಾರಿ ಸರ್. ನನ್ನ ತಂದೆ ನೀಲಕಂಠರಾಯ ನನಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರವಿಲ್ಲದೆ ಒಬ್ಬ ಕ್ರೂರ ಮೃಗದಂತೆ ಬೆಳೆಸಿದ. ಈ ದೇಶಕ್ಕೆ ದ್ರೋಹ ಬಗೆಯುವಂತೆ ಮಾಡಿದ. ಅದಕ್ಕಾಗಿ ಇಲ್ಲಿರುವ ಎಲ್ಲರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ತಂದೆಯಂತವರೇನಾದರೂ ನಿಮ್ಮ ಬಾಳಿನಲ್ಲಿ ಬಂದರೆ ಅಂತವರನ್ನು ವಿಷ ಹಾಕಿ ಕೊಂದು ಬಿಡಿ. ಸರ್, ಈ ಪಾಪಿಯನ್ನು ಕಂಡ ಸಮಾಜಘಾತಕರು ಭಯಭೀತರಾಗಬೇಕು. ಅರೆಸ್ಟ್ ಮಾಡಿ ಸರ್ ಈ ಪಾಪಿಯನ್ನು. ಅದೇನಿದ್ರು ಕಾನೂನು ಕಸ್ಟಡಿಯಲ್ಲಿ ನಿರ್ಣಯವಾಗುತ್ತೆ. ಸತ್ಯ, ಪೃಥ್ವಿಯವರೇ, ಕನ್ನಡದ ಕೆಚ್ಚದ ವೀರ ನಾರಿಮಣಗಳನ್ನು ಮದುವೆಯನ್ನಾಗಿಸಿಕೊಂಡು ಸುಖ ಸಂತೋಷದಿಂದ ಬಾಳಿ. ಇವನ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ನಡೆಯಲಿ ಹೋಗೋಣ. ಸರ್, ಇಲ್ಲಿ ನನ್ನ ತಂಗಿಯರಿಗೆ ಬಾಳು ಕೊಟ್ಟಿರುವ ಈ ಸತ್ಯ ಪೃಥ್ವಿಯರು ಅವರಿಗೆ ಆಶೀರ್ವಾದ ಮಾಡಿ ನಿಮ್ಮ ಜೊತೆ ಬರುತ್ತೇನೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಲಕ್ಷ್ಮೀ ರಂಗನಾಥನಿಗೆ ನಮ್ಮ ಧನ್ಯವಾದಗಳು.